ನಮಸ್ತೆ. ನಾನು ರಮ್ಯಾ ಗೌರೀಶ್ ಬೆಂಗಳೂರಿಂದ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ಗೆ ಸ್ವಾಗತ. ಸೊ ಅಮೂಲ್ ಪ್ರಾಡಕ್ಟ್ನ ಒಂದಷ್ಟು ಯೂಸ್ ಮಾಡಿಕೊಂಡು ನಾನಿವತ್ತು ನಿಮಗೆ ರೆಸಿಪಿನ ತೋರಿಸ್ತೀನಿ. ಒಂದಷ್ಟು ಅಮೂಲ್ ಪ್ರಾಡಕ್ಟ್ಸ್ನ ಉಪಯೋಗ ಮಾಡಿಕೊಂಡು ಇಟಾಲಿಯನ್ gnocchi ಅಂತ ಒಂದು ಇಟ್ಸ್ ಅ ಕೈಂಡ್ ಆಫ್ ಪಾಸ್ತಾ. ಅದರ gnocchi ಅಂತ ಹೇಳ್ಬೋದು. gnocchi ಅದು ಪ್ರೊನೌನ್ಸಿಯೇಷನ್ ಮೇಲೆ ಹೋಗುತ್ತೆ. ಇಟಾಲಿಯನ್ gnocchi ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದಕ್ಕೊಂದಷ್ಟು ಅಮೂಲ್ ಪ್ರಾಡಕ್ಟ್ಸ್ ಬೇಕು. ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅಮೂಲ್ ಪ್ರಾಡಕ್ಟ್ಸ್, ಒಂದಷ್ಟು ಅಮೂಲ್ ಪ್ರಾಡಕ್ಟ್ಸ್, ಹಾಗೆ ಒಂದಷ್ಟು ಅದರ್ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಸೊ ಏನೇನು ಬೇಕು, ಹೇಗೆ ಮಾಡೋದು ಅಂತ ನಾನು ನನ್ನ ವೇಯಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಅಮೂಲ್ ಅವರು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ಅಮೂಲ್ ಅವ್ರದ್ದು ಆರ್ಗ್ಯಾನಿಕ್ ಜಿಂಜರ್ ಪೌಡರ್ ಅಂದರೆ ಶುಂಠಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಅಮೂಲ್ ಅವ್ರದ್ದು ಶುಂಠಿ ಪುಡಿ ಇದು ಆರ್ಗ್ಯಾನಿಕ್ ಆಗಿರುತ್ತೆ. ಹಾಗೆ ಇದು ಏನಂತ ಹೇಳಿದ್ರೆ ಫಾರ್ಮರ್ ಓನ್ಡ್ ಕೋಆಪರೇಟಿವ್ ಅಮೂಲ್ ಆರ್ಗ್ಯಾನಿಕ್ ಜಿಂಜರ್ ಪೌಡರ್ ಅಂತ ಹೇಳಿ. ಓಕೆ, ಅದಾದ್ಮೇಲೆ ಅಮೂಲ್ ಅವ್ರದ್ದು ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಯೂಸ್ ಮಾಡ್ಬೋದು, ಹಾಲು ಯೂಸ್ ಮಾಡ್ಬೋದು. ನಿಮಗೆ ಫ್ರೆಶ್ ಕ್ರೀಮ್ ಕೆಲವೊಬ್ರು ಅಂದ್ರೆ ತಿನ್ನಲ್ಲ ಆ ಥರ ಏನಾದ್ರು ಇದ್ರೆ ಹಾಲು ಕೂಡ ಯೂಸ್ ಮಾಡ್ಬೋದು. ಕ್ರೀಮಿ ಇಟಾಲಿಯನ್ gnocchi ಮಾಡೋದ್ರಿಂದ ನಾನು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಂತ. ಹಾಗೆ ನಾನು ಇವರ ಆಟ ಯೂಸ್ ಮಾಡಿದ್ದೀನಿ. ಆಟ ಇಲ್ಲಿ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ ನಾನು. ಆಕ್ಚುಲಿ ನನಗೆ ಆಟ ತುಂಬಾ ಯೂಸ್ ಆಗುತ್ತೆ. ಸೊ 2 ಪ್ಯಾಕೆಟ್ ಆರ್ಡರ್ ಮಾಡಿದ್ದೆ ನಾನು. ಸೊ ಆಟ ಅಮೂಲ್ ಯಾಕಂದ್ರೆ ತುಂಬಾನೇ ಒಳ್ಳೇದಿದೆ. ಸೊ ನಾನು ಇನ್ನೊಂದು ಆರ್ಡರ್ ಮಾಡಿದ್ದೆ ಬಿಕಾಸ್ ನನಗೆ ಆಟ ಯೂಸ್ ಆಗತ್ತೆ. ಇದು ಕೂಡ ಆರ್ಗ್ಯಾನಿಕ್, ತುಂಬಾನೇ ಚೆನ್ನಾಗಿದೆ. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಆರ್ಡರ್ ಮಾಡ್ತಿರ್ತೀನಿ. ಸೊ ನೀವು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿದ್ರೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಇದನ್ನ ಇಲ್ಲಿ ಬದಿಗೆ ತಿಳ್ಕೊಳ್ತಾ ಇರ್ತೀನಿ. ಸೊ ಇನ್ನು ಅದರ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತಂದ್ರೆ ಒಂದು ಸ್ವಲ್ಪ ಹಾಲು ಬೇಕಾಗುತ್ತೆ, ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಚಚ್ಚಿ ಇಟ್ಕೋಬೇಕು, ಹಾಗೆ ಗೋಧಿ ಹಿಟ್ಟು, ಅಮೂಲ್ ಅವರ ಗೋಧಿ ಹಿಟ್ಟು, ಹಾಗೆ ಪೆಪ್ಪರ್ ಪೌಡರ್ ಅಂದ್ರೆ ಕಾಳು ಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸ್ ಬೇಕಾಗುತ್ತೆ. ಅಂದ್ರೆ ಮೆಣಸನ್ನೇ ಸ್ವಲ್ಪ ಈ ತರ ಮಾಡ್ಕೊಂಡು ಈ ಪಿಜ್ಜಾ ಮೇಲೆಲ್ಲ ಹಾಕಿರ್ತಾರಲ್ಲ ಹಾಗೆ ಅಮೂಲ್ ಅವರ ಶುಂಠಿ ಪುಡಿನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಕ್ರೀಮನ್ನ ನಾವು ಡೈರೆಕ್ಟ್ ಅಮೂಲ್ ಕ್ರೀಮನ್ನ ಹಾಕೋಣ. ಸೊ ನಾನು ಇವಾಗ ಇದಕ್ಕೆ ಫೋಕಸ್ ಮಾಡ್ತೀನಿ ಹೇಗೆ ಮಾಡೋದು ಅಂತ, ಸೊ ದಟ್ ನಿಮಗೆ ಕ್ವಿಕ್ ಆಗಿ ರೆಸಿಪಿ ಕಾಣಿಸುತ್ತೆ. ಸೊ ನಾನು ರೆಸಿಪಿಗೆ ಕ್ಯಾಮ್ರಾ ಫೋಕಸ್ ಮಾಡ್ತೀನಿ. ಸೊ ನಮ್ಗೆ ಇಲ್ಲಿ ಏನ್ ಬೇಕು ಅಂತ ಹೇಳಿದ್ರೆ ಬೇಯಿಸಿದ ಒಂದು ಸಣ್ಣ ಪುಟ್ಟ ಆಲೂಗಡ್ಡೆನ ಬೇಯಿಸಿ ಈ ತರ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮಗೆ ಇದು ಬೇಕಾಗತ್ತೆ. ಒಂದು ಪುಟ್ಟ ಆಲೂಗಡ್ಡೆನ ಈ ತರ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸ್ಬಿಟ್ಟು. ಯಾಕಂತ ಹೇಳಿದ್ರೆ ಲೈವಲ್ಲಿ ನಮಗೆ ತುಂಬಾ ಹೊತ್ತು ಇದು ಮಾಡೋದಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ. ಸೊ ಇದಕ್ಕೊಂದು ಸ್ವಲ್ಪ ನಾನು ಗೋಧಿ ಹಿಟ್ಟು ಹಾಕೋತೀನಿ, ನೋಡ್ಕೊಂಡು ಹಾಕೊಳ್ಳೋಣ. ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ಸೊ ಹಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ನಾವು ಉಪ್ಪು ಹಾಕೊಂತೀವಿ ಸ್ವಲ್ಪ ಇದು ಮಾಡ್ಕೋಬೇಕಾದ್ರೆ. ಸೊ ಹಾಗಾಗಿ ನಾನು ಇದು ಮಾಡ್ಕೊಂಡಿದ್ದೀನಿ. ಇದನ್ನ ನೋಡ್ಕೊಂಡು ಗೋಧಿ ಹಿಟ್ಟು ಹಾಕೋಣ. ಯಾಕಂತ ಹೇಳಿದ್ರೆ ಬೇಡ ಅಂತ ಇದ್ರೆ ನೀರು ಸೇರಿಸ್ಕೊಂಡು ಕಲ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೋಣ. ಸೊ ಈ ತರ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಆಲೂಗಡ್ಡೆನ ನಾನು ಇದು ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನ ಒಂದು ಸಣ್ಣ ಆಲೂಗಡ್ಡೆನ ನಾನು ಬೇಯಿಸಿ ಇದು ಮಾಡ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕೋಣ, ಬೇಕು ಅಂದ್ರೆ ಹಾಕೋಣ, ಇಲ್ಲ ಅಂದ್ರೆ ಬೇಡ, ಸ್ಕಿಪ್ ಮಾಡ್ಕೋಬಹುದು. ಸೊ ಈ ತರ ಮಾಡ್ಕೋತೀನಿ. ಲೈವ್ ಆಗಿರೋದ್ರಿಂದ ಸ್ವಲ್ಪನೇ ಮಾಡ್ಬೇಕಷ್ಟೇ, ಬಿಕಾಸ್ ಯಾಕಂದ್ರೆ ನಮಗೆ ಲೈವ್ ಅಲ್ಲಿ ತುಂಬಾ ಹೊತ್ತು ಟೈಮ್ ಇದು ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ನೀವು ಬಲ್ಕ್ ಅಂದ್ರೆ ತುಂಬಾ ಜನರಿಗೆ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲೈವ್ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ನಮಗೆ ತುಂಬಾ ಹೊತ್ತು ಬೇಯಿಸ್ಕೊಂಡು ಅದನ್ನ ಕುಟ್ಟೋದು ಪುಡಿ ಮಾಡೋದೆಲ್ಲ ಮಾಡ್ಕೊಂಡಿರೋದಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಇದನ್ನ ಮಾಡ್ಕೊಳ್ಳೋದು. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು. ಇದಕ್ಕೆ ಕೈಗೆ ಅಂಟ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು. ಬೇಕಿದ್ರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು, ನಾನು ಅದು ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕಿಲ್ಲ. ಎಲ್ಲಾದ್ರೂ ನಿಮಗೆ ಅಕಸ್ಮಾತ್ ಆಗಿ ಈ ಥರ ಕುಕ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಇದಾಗೋಯ್ತು ಅಂದರೆ ಗೋಧಿ ಹಿಟ್ಟು ಜಾಸ್ತಿ ಆಯಿತು ಅಂದರೆ ನೀವು ನೀರು ಹಾಲು ಏನಾದರೂ ಹಾಕ್ಕೊಂಡು ಕಲಿಸ್ಕೋಬೋದು ಇದನ್ನು. ಸೊ ನಾನಿವಾಗ ಹೀಗೆ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಇದಕ್ಕೆ ಶೇಪ್ ಮತ್ತು ಯಾವ್ದು ಬೇಕಾದರೂ ಕೊಡ್ಬೋದು. ಸೊ ನೋಡಿ ಈ ಥರ
ಈ ಥರ ಒಂದು ಪ್ರಿಪೇರ್ ಮಾಡ್ಕೊಳ್ಳೋದು. ಈ ಥರ ಪ್ರಿಪೇರ್ ಮಾಡೋದಕ್ಕೆ ಶೇಪ್ ಯಾವ್ದು ಬೇಕಾದರೂ ಕೊಡ್ಬೋದು. ಚೆನ್ನಾಗಿ ಮ್ಯಾಶ್ ಆಗಿರ್ಬೇಕು ಮಾತ್ರ ಆಲೂಗಡ್ಡೆ, ಹಂಗಂದರೆ ಚೆನ್ನಾಗಿ ಬರುತ್ತೆ. ಸೊ ಈಗ ಇಲ್ಲಿ ಮಾಡೋದಕ್ಕೆ ಅಂತ ಒಲೆ ಉರಿಸಿ ಇಟ್ಕೊಳ್ಳೋಣ ಫಸ್ಟು. ಒಲೆ ಉರಿಸಿ ಇಟ್ಕೊಳ್ಳೋಣ, ಯಾಕಂದರೆ ಇಲ್ಲಿ ನೀರು ಇಟ್ಟಿದ್ದೀನಿ ನಾನು, ಅದು ಸ್ವಲ್ಪ ಕುದಿಬೇಕಾಗುತ್ತೆ. ಸೊ ನಾನು ಇದನ್ನ ಸಿಮ್ಮಲ್ಲಿ ಉರಿಸಿ ಇಟ್ಕೊಂಡ್ಬಿಡ್ತೀನಿ. ಸೊ ಆ ಗ್ಯಾಪಲ್ಲಿ ನಾವು ಇದನ್ನು ಶೇಪ್ ಕೊಡೋಣ ಇಟ್ಕೊಂಡು. ಸೊ ನಾನೊಂದು ಇಷ್ಟು ದೊಡ್ಡ ಪುಟ್ಟ ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿರೋಂಥದ್ದು. ಸೊ ಇವಾಗ ಒಂದು ಶೇಪ್ ಕೊಡೋಣ. ಈ ಥರ ಒಂದು ಇದು ಸ್ಪೂನ್ ತೊಗೊಂಡಿದ್ದೀನಿ, ಪೋರ್ಕ್ ಸ್ಪೂನ್ ತೊಗೊಂಡು ಅದರ ಹಿಂದ್ಗಡೆ ಅಳ್ತಾ ಇದೆ ಅಂದರೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ. ಹಿಂಗೆ ಮಾಡ್ಕೊಳ್ಳೋದು. ಹಿಂಗೆ ಮಾಡಿಕೊಂಡು ಈ ಥರ ಮಾಡ್ಕೊಳ್ಬೋದು. ನಮಗೆ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ಬೋದು. ಕೈಯಲ್ಲಿ ಅಂಟ್ಕೊಂಡಿದೆ ಅಲ್ವಾ, ಸೊ ಹಾಗಾಗಿ ಅದು ಶೇಪ್ ಕೊಡೋಕ್ಕೆ ಬರ್ತಿಲ್ಲ, ಅದಕ್ಕಾಗಿ ನೋಡೋಣ. ಸೊ ಕೈಯಿಂದ ಹಿಟ್ಟನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಮಾಡಿಕೊಂಡು ಆಮೇಲೆ ಹಿಂಗೆ ಮಾಡ್ಕೊಳ್ಳೋದು. ನೋಡಿ ಈ ಥರ ಶೇಪ್ ಬರುತ್ತೆ. ಇದು ಈ ಥರ ಶೇಪ್, ಒಂಥರ ಶೇಪ್ ಮಾಡ್ಕೊಳ್ಳೋದಿಗೆ ಇದನ್ನು ನಾವು ನೀರಲ್ಲಿ ಬೇಯಿಸ್ಕೊಳ್ಳೋವಂಥದ್ದು. ಇಟಾಲಿಯನ್ gnocchi ಇದಕ್ಕೆ ಬೇಕಾದ ಶೇಪ್ ಇದನ್ನು ಲಟ್ಟಿಸ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಬಿಟ್ಟು ಬೇರೆ ಥರ ಶೇಪ್ ಬೇಕಿದ್ರೆ ಆ ಥರನೂ ಕೊಡ್ಬೋದು ನಮಗೆ. ನಾನು ನಿಮಗೆ ಬೇರೆ ಶೇಪಲ್ಲೂ ಇದು ಮಾಡಿ ತೋರಿಸ್ತೀನಿ, ಯಾಕಂತ ಹೇಳಿದ್ರೆ ಒಂದೇ ಶೇಪಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ. ಬೇರೆ ಶೇಪ್ ಅಂದರೆ ಸೊ ಲೆಟ್ ಮೀ ಹಿಂಗೆ ಮಾಡ್ತೀವಲ್ಲ ಕೈಯಲ್ಲಿ ಈ ಥರ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀವಲ್ಲ, ಸೊ ಈ ಥರ ಚಾಕ್ಲೇಟ್ ಶೇಪ್, ಈ ಥರ ಯಾವ ಶೇಪ್ ಬೇಕಾದರೂ ಕೊಡ್ಬೋದು. ಸೊ ದರ್ ಇಸ್ ನೋ ರಿಸ್ಟ್ರಿಕ್ಷನ್ ಆಯಿತಾ ಶೇಪಿಗೆ. ಈ ಥರ ಚಾಕ್ಲೇಟ್ ಶೇಪ್ ಕೂಡ ಕೊಡ್ಬೋದು. ಈ ಥರ ನಾನು ಇದು ಕ್ವಿಕ್ಕಾಗಿ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಬೇಕಾಗತ್ತೆ, ಮತ್ತು ನಾರ್ಮಲ್ ನಮ್ಮದು ರೆಗ್ಯುಲರ್ ಇದು ಇಂಗ್ರೀಡಿಯೆಂಟ್ಸು ಅಮೂಲ್ ಅವ್ರದ್ದು ಇದು ಯೂಸ್ ಮಾಡ್ಕೊಳ್ಳಿ, ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡಿ, ಸೂಪರಾಗಿರುತ್ತೆ ಟೇಸ್ಟು. ಸೊ ನಾನು ಈ ಶೇಪ್ನ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ಹೇಳಿರೋಂಥದ್ದು ಲಟ್ಟಿಸ್ಬಿಟ್ಟು ಅದನ್ನು ಒಂಥರ ಇನ್ನೂ ಒಂಥರ ಬೇರೆ ಬೇರೆ ಶೇಪ್ನ ಬೇಕಾದರೆ ಕೊಡ್ಬೋದು. ಸೊ ಇವಾಗ ಹೆಂಗೋ ಇದು ಎಣ್ಣೆ ನೀರು ಕಾಯೋದಕ್ಕೆ ಸ್ವಲ್ಪ ಹೊತ್ತು ಬೇಕಲ್ವ, ಆ ಟೈಮಲ್ಲಿ ಇರೋದನ್ನು ಮಾಡ್ಕೊಂಬಿಡೋಣ ಬೇಗ. ಸೊ ಸ್ವಲ್ಪನೇ ಮಾಡ್ತಿದ್ದೀನಿ, ಬಿಕಾಸ್ ಯಾಕಂದರೆ ಲೈವಲ್ಲಿ ಆಗಿರೋದ್ರಿಂದ. ನಾವು ರೆಗ್ಯುಲರಲ್ಲಿ ಸಂಜೆ ಸ್ಕೂಲಿಂದ ಮಕ್ಕಳು ಬರ್ತಾರೆ, ಏನು ತಿನ್ನಕ್ಕೆ ಕೊಡೋದು, ಏನಾದರೂ ಸ್ಪೆಷಲ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಈ ಥರ ಏನಾದರೂ ಮಾಡಿಕೊಟ್ರೆ ಒಂದು ಚೆನ್ನಾಗಿರುತ್ತೆ, ಮಕ್ಕಳಿಗೂ ಒಂಥರ ಟೇಸ್ಟಿ ಅನಿಸುತ್ತೆ. ಹಾಗೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಯೂಸ್ ಮಾಡಿಕೊಂಡು ಖಂಡಿತ ನೀವು ಟ್ರೈ ಮಾಡ್ಬೋದು. ಎಲ್ಲನೂ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರುತ್ತೆ. ಈಗ ನಾನು ಶುಂಠಿ ಪುಡಿ ಅದೆಲ್ಲ ಯೂಸ್ ಮಾಡೋವಂಥದ್ದು ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಆರಾಮ್ ಯೂಸ್ ಮಾಡ್ಬೋದು, ಏನೂ ಇದಿಲ್ಲದೇ. ಎಲ್ಲ ಪೆಸ್ಟಿಸೈಡ್ ಫ್ರೀ ಅಮೂಲ್ ಅವ್ರದ್ದು. ಸೊ ಇದು ನಮ್ದು ಏನು ದಿನಸಿ ಐಟಮ್ ಏನು ಬರುತ್ತೆ ಅವ್ರದ್ದು ಎಲ್ಲ ಪೆಸ್ಟಿಸೈಡ್ ಫ್ರೀ, ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು. ಸೊ ನೀವು ಧಾರಾಳವಾಗಿ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಎಸ್ ನೋಡಿ ಹೀಗೆ ಮಾಡ್ಕೊಳ್ಳೋದು, ಹೀಗೆ ಮಾಡ್ಕೊಳ್ಳೋವಂಥದ್ದು. ಎಸ್ ಹೀಗೆ ಬೇರೆ ಬೇರೆ ಶೇಪ್ ಕೊಡ್ಬೋದು, ಯಾವ ಶೇಪ್ ಬೇಕಾದರೂ ಕೊಡ್ಬೋದು. ಸೊ ಆಲೂಗಡ್ಡೆ ಮತ್ತು ಗೋಧಿ ಹಿಟ್ಟಾಗಿರೋದ್ರಿಂದ ನೋಡಿ ಈ ಥರ ನೀಟಾಗಿ ಬರುತ್ತೆ ತೆಗಿಯೋದಕ್ಕೆ, ಏನೂ ಕಷ್ಟ ಇಲ್ಲ, ನೀಟಾಗಿ ಬರುತ್ತೆ ತೆಗಿಯೋದಕ್ಕೆ. ನಾನು ಅಷ್ಟೇ ಮಾಡ್ತಾ ಇದ್ದೀನಿ, ಬಿಕಾಸ್ ಯಾಕೆಂದರೆ ತಿನ್ನಬೇಕಲ್ಲ, ಅಂದರೆ ಈಗ ಮಾಡಿಕೊಂಡು ಲೇಟ್ ಆಗುತ್ತೆ ಲೈವಲ್ಲಿ ನಮಗೆ, ಅದಕ್ಕೋಸ್ಕರ ನಾನು ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ.
ನೀಟಾಗಿ ಮಾಡ್ಕೋಬೇಕಾಗತ್ತೆ. ಸೊ ನೋಡೋವರೆಗೂ ಇದು ಮಾಡ್ಕೋಬೇಕಾದ್ರೆ ನಾವು ಅರ್ಜೆಂಟಲ್ಲಿ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೆ ಲೈವಿಗೆ ತೋರಿಸೋದಕ್ಕೆ ಅಂತೇಳಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಬಿಕಾಸ್ ಈ ಥರ ಪ್ರತಿಯೊಂದನ್ನು ಮಾಡೋದಕ್ಕೆ ತುಂಬ ಲಾಂಗ್ ಟೈಮ್ ಬೇಕು. ನಾವು ಸಂಜೆ ಸ್ನ್ಯಾಕ್ಸಿಗೆಲ್ಲ ಮಕ್ಕಳಿಗೆ ಮಾಡ್ಕೊಡೋದಕ್ಕೆ ಅದಕ್ಕೆಲ್ಲ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಏನು ಕೊಟ್ಟರು ಸ್ವಲ್ಪ ವೆರೈಟಿ ಕೇಳ್ತಾರಲ್ಲ, ಸೊ ಈ ಥರ ಇಟಾಲಿಯನ್ ರೆಸಿಪೀಸ್ ಎಲ್ಲ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಆಲೂಗಡ್ಡೆ ಒಂದು ಇದ್ರೆ ಆಯಿತು. ಆಲೂಗಡ್ಡೆ, ಗೋಧಿ ಹಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಸೊ ನೋಡಿ ಇದಿಷ್ಟು ರೆಡಿಯಾಗಿದೆ. ಇವಾಗ ಇಲ್ಲಿ ನೀರು ಇಟ್ಟಿದ್ದೀನಿ. ಸೊ ಈಗ ಮಾಡೋಣ ಇದನ್ನು. ಸೊ ನೀರು ಒಂದು ಸ್ವಲ್ಪ ಬಿಸಿ ಆಗಲಿ, ಕುದಿಬೇಕು ನೀರು ಚೆನ್ನಾಗಿ. ನಾನಿವಾಗ ರೆಸಿಪಿಗೆ ಕ್ಯಾಮ್ರಾ ಫೋಕಸ್ ಮಾಡ್ತೀನಿ, ಯಾಕಂತ ಹೇಳಿದರೆ ನಿಮಗೆ ನೋಡ್ಕೊಳ್ಳೋದಕ್ಕೆ ಕೂಡ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದಕ್ಕೆ ಫೋಕಸ್ ಮಾಡ್ತೀನಿ. ಸೊ ಈಗ ಜಾಸ್ತಿ ಮಾಡ್ತಾ ಇದ್ದೀನಿ ಉರಿ. ನೋಡಿ ಈ ಥರ ಯಾವ ಶೇಪ್ ಬೇಕಾದರೂ ಕೊಡ್ಬೋದು. ಸೊ ಹಾಕ್ತಾ ಇದ್ದೀನಿ ನಾನು. ಇದನ್ನು ಒಂದೊಂದನ್ನೇ ನೀಟಾಗಿ ಹಾಕ್ಕೋಬೇಕು, ಅಂಟ್ಕೋಬಾರ್ದು, ನೀಟಾಗಿ ಹಾಕ್ಕೋಬೇಕು. ಸ್ವಲ್ಪ ಅದು ಬೇಯಬೇಕು, ನೀಟಾಗಿ ತೆಕ್ಕೋಬೇಕಾಗತ್ತೆ. ಆಮೇಲೆ ನೋಡಿ ಈ ಥರ ಹಾಕ್ಕೊಳ್ಳೋದು. ಎಸ್, ಈ ಥರ ಹಾಕ್ಕೊಳ್ಳೋವಂಥದ್ದು. ಚೆನ್ನಾಗಿ ಅದು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಅದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಸ್ವಲ್ಪ ಬೇಯಿಸ್ಕೊಂಡು ಸ್ವಲ್ಪ ಕುದಿದ್ರೆ ಚೆನ್ನಾಗಿರುತ್ತೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಯಾರಾದರೂ ಲೈವಲ್ಲಿದ್ದರೆ ನನಗೆ ಕಮೆಂಟ್ ಮಾಡಿ, ಯಾರಾದರೂ ನೋಡ್ತಾ ಇದ್ದರೆ ಲೈವು. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು. ಯಾ, ಸೊ ಎಸ್. ಸೊ ನೋಡಿ ಈ ಥರ ಕುದಿಬೇಕು ಇವಾಗ. ಐ ಹೋಪ್ ನಿಮಗೆಲ್ಲ ಕಾಣಿಸ್ತಾ ಇದೆ. ಇದನ್ನ ನೀವು ಲೈವ್ ನೋಡೋಕ್ಕಾಗಿಲ್ಲ ಅಂದರು ಆಮೇಲೆ ನೋಡ್ಕೋಬೋದು. ಇದು ಅಂಟ್ಕೋಬಾರ್ದು, ಈ ಥರ ಗಟ್ಟಿಯಾಗಿ ಬಿಟ್ಕೋಬಾರ್ಬಾರ್ದು, ಆ ಥರ ಹಿಟ್ಟು ರೆಡಿ ಮಾಡಬೇಕು. ಸೊ ಎಣ್ಣೆಲಿ ಕರಿಯೋದೇನು ಬೇಡ. ಇನ್ನೂ ಒಂದು ಹೆಂಗೆ ಅಂದರೆ ಬೇಕ್ ಮಾಡ್ಕೋಬೋದು. ಈಗ ಬೇಕ್ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಲೈವಲ್ಲಿ. ನಾನು ನೀರಲ್ಲಿ ಈ ಥರ ಬೇಯಿಸ್ಕೊಳ್ಳೋದಾದರೆ ಈಸಿ ಆಗುತ್ತೆ. ಸೊ ನಾನು ಇವಾಗ ಒಂದು 5ರಿಂದ 7 ನಿಮಿಷ ಆದರೂ ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಇಲ್ಲಾಂದರೆ ಅದು ನಮಗೆ ಮಾಡೋದಕ್ಕೆ ಬೇಕಲ್ವಾ, ಹಾಗಾಗಿ. ಸೊ ಅದಾದಮೇಲೆ ನಾವು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಇದನ್ನ ಮಾಡ್ಕೊಳ್ಳೋ ಅಂಥದ್ದು. ಚೆನ್ನಾಗಿ ಒಂದು ಸ್ವಲ್ಪ ಬೆಂದು ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಇದನ್ನ ಈ ಥರ ಬೇಯಿಸ್ಕೊಳ್ಳೋದು. ಸೊ ನೆಕ್ಸ್ಟ್ ಸರ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಇವಾಗ ಕುದೀತಾ ಇದೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡ್ಕೊಳ್ಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ ಇದಕ್ಕೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ ಇದಕ್ಕೆ. ಹಾಗೆ ನೀವು ಅಮೂಲ್ ಅವ್ರದ್ದು ನಾನೀಗ ಇಲ್ಲಿ ಪರಿಚಯ ಮಾಡಿಕೊಟ್ಟು ಜಿಂಜರ್ ಪೌಡರ್ ಎಲ್ಲ ನೀವು ನೋಡಿ ಈ ಥರ ನಾನು ಅಷ್ಟೊತ್ತು ಹೇಳ್ತೀನಿ ನಿಮಗೆ. ನೋಡಿ ಈ ಥರ ಬರುತ್ತೆ ಜಿಂಜರ್ ಪೌಡರ್. ಇದು ಹೆಂಗೆ ಅಂದರೆ ಪ್ಯಾಕೇಜಿಂಗ್ ಕೂಡ ನೀಟಾಗಿ ಮಾಡಿರ್ತಾರೆ. ಯಾಕಂದರೆ ನಮ್ಗೆ ಇದನ್ನು ಅಯ್ಯೋ ಓಪನ್ ಮಾಡಿದರೆ ಹೆಂಗಪ್ಪ ಇಟ್ಕೊಳ್ಳೋದು ಅಂತ ಟೆನ್ಷನ್ ಬೇಕು ಅಂತೆಲ್ಲ. ಯಾಕಂದರೆ ಇದು ಈ ಥರ ಜಿಪ್ ಲಾಕ್ ಆಗಿರುತ್ತೆ. ಈ ಥರ ಇದನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಇದರಲ್ಲೇ ಇಟ್ಕೋಬೋದು. ಇವ್ರದ್ದು ಜಿಪ್ ಲಾಕ್ ಕವರ್ ಬರೋ ಅಂಥದ್ದು ಇವರ ಪ್ರಾಡಕ್ಟ್ಸಿಗೆ. ಈಗ ಟರ್ಮೆರಿಕ್ ಪೌಡರ್ ಈ ಥರದಕ್ಕೆಲ್ಲ ಚೆನ್ನಾಗಿ ಜಿಪ್ ಲಾಕ್ ಕವರ್ ಈ ಥರ ಪ್ರೆಸ್ ಮಾಡಿದರೆ ಲಾಕ್ ಆಗುತ್ತೆ. ಸೊ ಏನೂ ಟೆನ್ಷನ್ ಇಲ್ಲದೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ಕೂಡ ಅಷ್ಟೇ, ಇದು ಈ ಥರ ಬರುತ್ತೆ, ತುಂಬ ಲಾಕ್ ಆಗಿ ಬರುತ್ತೆ ಚೆನ್ನಾಗಿ. ಸೊ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ನಮಗೆ ಅಂದರೆ ಹೆಂಗಪ್ಪ ಇಟ್ಕೊಳ್ಳೋದು ಕವರ್ ಅಂತ ಹೇಳೋ ಟೆನ್ಷನೇ ಇರೋದಿಲ್ಲ. ನೀಟಾಗಿ ಇದನ್ನು ಜಿಪ್ ಲಾಕ್ ಇರೋದ್ರಿಂದ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಾ. ಸೊ ಇಲ್ಲಿ ಜಿಪ್ ಲಾಕ್ ಇದೆ. ಸೊ ಅದು ಲಾಕ್ ಆಗುತ್ತೆ, ನೀಟಾಗಿ ಇಟ್ಕೊಳ್ಬೋದು. ಏನೂ ಇದಿಲ್ಲ, ಯಾವ ಥರ ಇಟ್ಕೊಳ್ಳೋದು ಅನ್ನೋ ಯೋಚನೆ ಮಾಡಬೇಕಾಗೋದಿಲ್ಲ. ಸೊ ನಿಮಗೆ ಇದು ಇರ್ಬೋದು. ಹಾಗಾಗಿ ಬೈ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟು ಇವಾಗ ಇದು ನೋಡಿ, ಇದು ಹಿಂಗಾಗಿದೆ ಇವಾಗ. ಸೊ
ಸೊ ಇದು ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯಬೇಕು. ಆ್ಯಕ್ಚುಲಿ ಬೇಯಲಿಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ, ಯಾಕಂದರೆ ಅದು ನಮಗೆ ಚೆನ್ನಾಗಿ ಬೇಯಬೇಕು, ಮತ್ತು ಫ್ರೈ ಮಾಡ್ಕೋತೀವಿ, ಅಂಟ್ಕೋಬಾರ್ದು. ಹಾಗಾಗಿ ಚೆನ್ನಾಗಿ ಬೆಂದ ಮೇಲೇ ತೆಗೆದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಥರ ಉಬ್ಕೊಳ್ಳುತ್ತೆ ನೋಡಿ, ಬೆಂದ ಮೇಲೆ ಈ ಥರ ಉಬ್ಕೊಳ್ಳುತ್ತೆ ಚೆನ್ನಾಗಿ ನೋಡಿ. ಈ ಥರ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ಗೋಧಿ ಹಿಟ್ಟು, ಆಲೂಗಡ್ಡೆ ಬೇಕಾಗುತ್ತೆ. ಸೊ ನಾನಿಲ್ಲಿ ಅಮೂಲ್ ಅವರೇ ಅದು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಬೇರೆ ಬೇರೆ ಥರದ ಅಡುಗೆ ಮಾಡ್ಕೋಬೋದು, ಬೇರೆ ಬೇರೆ ಶೇಪ್ ಕೊಡ್ಬೋದು, ಬೇರೆ ಬೇರೆ ವೆರೈಟಿ ಅಡುಗೆನ ಟ್ರೈ ಮಾಡ್ಬೋದು ನಾವು. ಸೊ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಹೆಲ್ದಿ ಕೂಡ ಅಂತ ಹೇಳ್ಬೋದು. ಸೊ ಹಾಗಾಗಿ ಯೂಸ್ ಮಾಡೋದಕ್ಕೆ ಏನೂ ಇದಿಲ್ಲ. ಸೊ ಯಾ ಎಸ್, ಸೊ ಇದು ಇವಾಗ ಆಲ್ಮೋಸ್ಟ್ ಆಯಿತು, ಸಾಕು, ನಾವು ತೆಗಿಯೋಣ ಇವಾಗ. ಸ್ವಲ್ಪನೇ ಇರೋದ್ರಿಂದ ಬೇಗ ಬೆಂದಿರುತ್ತೆ, ಏನು ಇದಿಲ್ಲ. ಎಸ್ ನೋಡಿ, ಇಲ್ಲಿ ಇದನ್ನ ಈ ಥರ ತೆಕ್ಕೊಳ್ಳೋದು, ಈ ಥರ ತೆಕ್ಕೊಳ್ಳೋದು. ಆಮೇಲೆ ನಾವು ಇದಕ್ಕೆ ಹಾಕೊಳ್ಳೋಂಥದ್ದು. ಈಗ ಬಿಸಿ ಬಿಸಿ ಇರೋದ್ರಿಂದ ಹೀಗೆ ಅನ್ಸುತ್ತೆ ನೋಡಿ, ಸ್ವಲ್ಪ ದೊಡ್ಡದಾಗಿದೆ, ಇದು ಬೆಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ. ಸೊ ಇದನ್ನ ಈ ಥರ ತೆಗೆಯುವಂಥದ್ದು ನೋಡಿ. ಇಷ್ಟು ಇದನ್ನ ಆಫ್ ಮಾಡ್ಕೊತೀನಿ ನೋಡಿ. ಇಷ್ಟು ಬೇಯಿಸಿ ತೆಕ್ಕೊಂಡಿದ್ದೀನಿ ನೋಡಿ, ಈ ಥರ ಬಂದಿದೆ ಇದು. ಸೊ ಇದಾದ್ಮೇಲೆ ಇದು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಕೊಂಡು ನಾವು ಅದರಲ್ಲಿ ಮಾಡೋಣ ಇವಾಗ. ಸೊ ಇವಾಗ ನಾನು ಅದೇ ಬಾಣಲೆನ ಇಟ್ಕೊತೀನಿ, ಬಿಕಾಸ್ ಯಾ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಇದೇ ಬಾಣಲೆಗೆ ನಾವು ಎಣ್ಣೆನ ಹಾಕೋಬೇಕಾಗುತ್ತೆ. ಅದು ಸ್ವಲ್ಪ ತಣ್ಣಗಾಗಬೇಕಲ್ವ, ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕೋಬೇಕು, ಯಾಕಂದ್ರೆ ನಾವು ಬೆಳ್ಳುಳ್ಳಿ ಹುರ್ಕೊಂತೀವಿ, ಆಮೇಲೆ ವೈಟ್ ಸಾಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸೊ ಇವಾಗ ಒಲೆ ಉರಿಸ್ಕೊಳ್ಳೋ ಅಂಥದ್ದು. ಹಾಗೆ ನಾನಿಲ್ಲಿ ಹೆಚ್ಕೊಂಡಿರೋ ಒಂದು ಸಣ್ಣ ಪುಟ್ಟ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳೋದು. ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ, ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಯಾ, ನೋಡಿ ಈ ಥರ ಸ್ವಲ್ಪ ಇದು ಬಾಡಬೇಕು, ಬೆಳ್ಳುಳ್ಳಿ ಚೆನ್ನಾಗಿ ಬಾಡಬೇಕು. ಸೊ ಈ ಥರ ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಈ ಥರ ಬಾಡ್ಕೋಬೇಕಿದು, ಚೆನ್ನಾಗಿ ಇದು ರೆಡ್ ಆಗಬೇಕು. ಅದಾದಮೇಲೆ ನಾವು ಇದನ್ನು ಹಾಕುವಂಥದ್ದು. ಯಾಕಂದರೆ ಇದು ಸ್ವಲ್ಪ ಬಿಸಿ ಇರುತ್ತಲ್ವ, ಸ್ವಲ್ಪ ಅಂಟ್ಕೊಳ್ಳುತ್ತೆ. ಇವಾಗ ನೋಡಿ ಈ ಥರ ಇದು ಸ್ವಲ್ಪ ಅಂಟ್ಕೊಳ್ಳುತ್ತೆ, ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ, ಇದು ಸ್ವಲ್ಪ ಅಂಟ್ಕೊಳ್ಳುತ್ತೆ ನೋಡಿ. ಬಿಸಿ ಇದೆ, ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದು ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕಾದ್ರೆ ಕಟ್ ಆಗುತ್ತೆ. ಹಾಗಾಗಿ ಈಗ ನೋಡಿ ಚೆನ್ನಾಗಿ ಪಾಸ್ತಾ ಶೇಪ್ ಬಂದಿದೆ ನೋಡಿ, ಇದಕ್ಕೆ ಬೇಯಿಸ್ಕೊಂಡಿರೋದ್ರಿಂದ. ಬಟ್ ಇದು ಬಿಸಿ ಇದ್ದಾಗನೇ ಮಾಡಿದ್ರೆ ಸ್ವಲ್ಪ ಇದಾಗತ್ತೆ. ಅದಕ್ಕೋಸ್ಕರ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ, ಅಡುಗೆ ಎಣ್ಣೆ. ಇವಾಗ ಇದು ಸ್ವಲ್ಪ ಕೆಂಪಗಾಯ್ತಲ್ವಾ, ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. ಒಂದು ಜಾಸ್ತಿ ಏನು ಬೇಡ, ಒಂದು ಸ್ಪೂನ್ ಅಷ್ಟು ಸಾಕಾಗುತ್ತೆ. ಅದಕ್ಕೆ ಮತ್ತೆ ನಾವು ಹಾಲು ಹಾಕ್ಕೋಬೇಕಾಗತ್ತೆ ಸಾಸ್ ಮಾಡೋದ್ರಿಂದ. ಸೊ ಈ ಥರ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಈ ಥರ ಗಂಟಾಗಿರ ಈ ಥರ ಮಾಡ್ಕೋಬೇಕು ಚೆನ್ನಾಗಿ, ಜಾಸ್ತಿ ಏನು ಬೇಡ, ಗಂಟಾಗಿರ ಮಾಡ್ಕೊಳ್ಳೋದು. ಈ ಥರ ಹಾಲು ಹಾಕ್ಕೊಂಡು ಒಂದು 1/4 ಕಪ್ ಆಗೋಷ್ಟು ಹಾಕ್ಕೊಂಡೆ. ಇದು ಗಂಟು ಆಗಬಾರ್ದು, ಮಿಕ್ಸ್ ಆಗಬೇಕು ಇದರಲ್ಲಿ. ಸೊ ಇದಕ್ಕೆ ಇವಾಗ ನಾನು ಜಿಂಜರ್ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವ್ರದ್ದು ಜಿಂಜರ್ ಪೌಡರ್, ಅಮೂಲ್ ಅವರ ಜಿಂಜರ್ ಪೌಡರ್ ಒಂಚೂರು ಹಾಕ್ಕೊಂಡೆ. ಹಾಗೆ ಜಿಂಜರ್ ಪೌಡರ್ ಹಾಕ್ಕೊಂಡಾಯ್ತು. ಹಾಗೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊತೀನಿ.
ಸ್ವಲ್ಪ ಪೆಪ್ಪರ್ ಪೌಡರ್, ಜಿಂಜರ್ ಪೌಡರ್ ಖಾರ ಇರುತ್ತೆ, ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋದು. ಹಾಗೆ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಏನು ತೊಗೊಂಡಿದ್ದೀನಿ ಈಗಲೇ ಹಾಕ್ಕೊತೀನಿ. ಮತ್ತು ಪಾಸ್ತಾ ಇದು ನ್ಯೂಕಿ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು, ಹಾಗಾಗಿ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಅಮೂಲ್ ಅವರ ಫ್ರೆಶ್ ಕ್ರೀಮ್ನ ಈಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋಂಥದ್ದು. ಸೊ ಫ್ರೆಶ್ ಕ್ರೀಮು ಒಂದು 2 ದೊಡ್ಡ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಾನು. 2 ದೊಡ್ಡ ಚಮಚ ಆಗುವಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಸೊ ಎಸ್, ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ನ್ಯೂಕಿ, ಅದನ್ನು ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಈ ಥರ ಹಾಕ್ಕೊಳ್ಳೋದು, ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋವಂಥದ್ದು. ಇದು ನೋಡಿ, ಇದು ಸ್ವಲ್ಪ ಗಟ್ಟಿ ಆಗತ್ತೆ ಇವಾಗ, ಆಯಿತಾ? ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಉಪ್ಪು ಮೊದಲೇನು ಹಾಕ್ಕೊಳ್ಬೋದು, ಮತ್ತೇನು ಹಾಕ್ಕೊಳ್ಬೋದು. ಯಾಕೆ ಈಗ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲದಕ್ಕೂ ಹೇಳ್ಕೊಳ್ಳಿ ಅಂತ. ಫಸ್ಟ್ ನಾವು ಹಿಟ್ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿದ್ದೀವಲ್ಲ, ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ. ಸೊ ಮಕ್ಕಳಿಗೆಲ್ಲ ನಾವು ಕೊಡೋದಾದರೆ ಒಂದು ಸ್ವಲ್ಪ ಉಪ್ಪು ಇದೆಲ್ಲ ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟೇ. ನೋಡಿ ಈಗ ಇದನ್ನು ನೋಕಿ ರೆಡಿ ಆಯಿತು. ಒಂಚೂರು ಕಟ್ಟಾಗಿಲ್ಲ ನೋಡಿ, ಹಾಗೆ ಇದೆ ಶೇಪ್ ನೋಡಿ, ನೀವು ನೋಡ್ತಾ ಇರ್ಬೋದು ನೀಟಾಗಿ. ಇದು ಸಂಜೆ ಸ್ನ್ಯಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇಟಾಲಿಯನ್ ನಾಕಿ ಅಂತ ಹೇಳ್ತಾರೆ ಇದಕ್ಕೆ, ತುಂಬಾ ಚೆನ್ನಾಗಿರೋಂಥದ್ದು. ಸೊ ಈಗ ಇದು ರೆಡಿ ಆಗಿದೆ, ನಾವೀಗ ಸರ್ವ್ ಮಾಡಬೇಕು. ಈಗ ಒಲೆ ಆರಿಸ್ತೀನಿ ನಾನು. ಇದು ಇವಾಗ ರೆಡಿ ಆಗಿದೆ. ಎಸ್, ಸೊ ಸರ್ವ್ ಮಾಡೋಣ ಇವಾಗ. ಸೊ ನಾನು ಇದರಲ್ಲೇ ಸರ್ವ್ ಮಾಡ್ತೀನಿ ಇವಾಗ. ಎಸ್, ಸೊ ತುಂಬ ಕ್ರೀಮಿ ಆಗಿರುವಂತಹ ಇಟಾಲಿಯನ್ ನಾಕಿ ರೆಡಿ ಆಗಿದೆ ಇವಾಗ. ಸೊ ಎಸ್ ನೋಡಿ, ಈ ಥರ ಒಂಚೂರು ಕಟ್ಟಾಗಿಲ್ಲ ನೋಡಿ, ನೀವು ನೋಡ್ತಾ ಇರ್ಬೋದು, ಒಂದು ಸ್ವಲ್ಪನೂ ಕಟ್ಟಾಗಿಲ್ಲ ಇದು. ಸೊ ಈ ಥರ ರೆಡಿ ಮಾಡ್ಕೊಳ್ಳೋವಂಥದ್ದು, ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ಏನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಇಟಾಲಿಯನ್ ನೋಕಿ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ವೈಟ್ ಸಾಸ್ ಇಟಾಲಿಯನ್ ನೋಕಿ ಇದು. ಸೊ ಅಮೂಲ್ ಅವರ ಗೋಧಿ ಹಿಟ್ಟು, ಶುಂಠಿ ಪುಡಿ ಹಾಗೆ ಅಮೂಲ್ದು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನ ಒಂದ್ಸತಿ ಮಾಡಿ ಟೇಸ್ಟ್ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ ಇದು. ಖಂಡಿತ ಟ್ರೈ ಮಾಡಿ. ಹಾಗಿದ್ರೆ ನಿಮ್ಗೆ ಇದರ ಕ್ಲೋಸ್ ಲುಕ್ ತೋರಿಸ್ತೇನೆ ನಾನು. ಎಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ, ಎಷ್ಟು ಕ್ರೀಮಿ ಟೆಕ್ಸ್ಚರ್ ಇದೆ ಅಂತ ನೀವು ನೋಡ್ಬೋದು. ಸೊ ಹಾಗಿದ್ರೆ ಈಗ ಇಟಾಲಿಯನ್ ನೋಕಿ ರೆಡಿ ಆಗಿದೆ. ಸೊ ನಾನು ನಿಮಗೆ ಒಂದ್ಸತಿ ಅಮೂಲ್ ಅವರ ಪ್ರಾಡಕ್ಟ್ನ ಪರಿಚಯ ಮಾಡಿಕೊಂಡು ಆಮೇಲೆ ಲೈವ್ನ ಎಂಡ್ ಮಾಡ್ತೀನಿ ಇವಾಗ. ಸೊ ಹಾಗಿದ್ರೆ ನಾನಿವತ್ತು ಇಟಾಲಿಯನ್ ನೋಕಿನ ಅಮೂಲ್ ಅವರ ಗೋಧಿ ಹಿಟ್ಟು, ಅಮೂಲ್ ಫ್ರೆಶ್ ಕ್ರೀಮು ಹಾಗೆ ಅಮೂಲ್ ಜಿಂಜರ್ ಪೌಡರು, ಅಮೂಲ್ ಅವರ ಫ್ರೆಶ್ ಕ್ರೀಮು ಹಾಗೆ ಅಮೂಲ್ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಯಾವಾಗಲೂ ಹೇಳಿದ್ರೆ ಲೋಕಲ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಹಾಗೆ ಎಲ್ಲ ಬಿಗ್ ಮಾರ್ಕೆಟ್ಗಳಲ್ಲಿ ಕೂಡ ಲಭ್ಯ ಇರುತ್ತೆ, ಸುಲಭವಾಗಿ ಸಿಗುತ್ತೆ. ಹಾಗೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರಾ ಅಂತ ಹೇಳಿದ್ರೆ ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್ ಹಾಗೆ ಅಮೆಝಾನ್ ಫ್ರೆಶ್, ಫ್ಲಿಪ್ಕಾರ್ಟ್ ಎಲ್ಲ ಆರ್ಡರ್ ಮಾಡಿದರೆ 10 ರಿಂದ 20 ನಿಮಿಷದೊಳಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ನಿಮಗೆ ಈಸಿಯಾಗಿ ಅದನ್ನು ಆರ್ಡರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಖಂಡಿತ ಯೂಸ್ ಮಾಡಿ. ನಿಮಗೆ ಅಂದರೆ ಹೆಲ್ದಿ ಪ್ರಾಡಕ್ಟ್ಸ್ ಏನಾದರೂ ಮಕ್ಳಿಗೆ ಮಾಡ್ಕೊಳ್ಬೇಕು ಆ ಥರ ಇದ್ದಾಗ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಹಾಗೆ ಪ್ಯಾಕೇಜಿಂಗ್ ಕೂಡ ನಾನು ಅವಾಗಲೇ ಹೇಳ್ದಂಗೆ ಶುಂಠಿ ಪೌಡರ್ಗೆಲ್ಲ ಎಲ್ಲಾನು ಜಿಪ್ ಲಾಕ್ ಅಂತ ಬರುತ್ತೆ. ಸೊ ಪ್ಯಾಕೇಜಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಅಮೂಲ್ ಅವ್ರದ್ದು. ಸೊ ಹಾಗಿದ್ರೆ ನಾನು ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಇಟಾಲಿಯನ್ ನಾಕಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಹಾಗೆ ಈ ಲೈವ್ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಂದಿನಿ ಮ್ಯಾಮ್ ಹಾಗೂ ಕಂಪ್ಲೀಟ್ ಅಮೂಲ್ ಟೀಮ್ ಅವ್ರಿಗೆ ನಾನು ಧನ್ಯವಾದನ ಹೇಳ್ತೀನಿ. ಸೊ ಮುಂದೆ ಯಾವ್ದಾದ್ರು ಒಳ್ಳೆ ರೆಸಿಪಿ ಜೊತೆ ನಿಮಗೆ ನಾನು ಬರ್ತೀನಿ. ಸೊ ಇಲ್ಲಿಗೆ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.